ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಈ ಮಾತು ಹೇಳಿದಾಗ ಎಷ್ಟೋ ದಿನಗಳೇ ಆಗಿತ್ತಲ್ವ. ಸೊ ನನಗಂತೂ ತುಂಬ ಖುಷಿ ಆಗ್ತಿದೆ. ಸೊ ನಾನು ರೀಸೆಂಟಾಗಿ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನದ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ಬೇಕಂತ ನಂಗೆ ತುಂಬ ಅನಿಸ್ತಾ ಇತ್ತು. ಯಾಕಂದರೆ ಇದೊಂದು ತುಂಬ ಅದ್ಭುತವಾದ ದೇವಸ್ಥಾನ, ತುಂಬ ವಿಶೇಷವಾದ ದೇವಸ್ಥಾನ. ಇದು ಮಣ್ಣೆತ್ತಿನ ಬಸವಣ್ಣ ಅಂತ ಇಲ್ಲೇ ಶಿಕಾರಿಪುರ ನಿಯರೆಸ್ಟ್ ಇದೆ. ಸೊ ದೂರದ ಬೆಟ್ಟ ನುಣುಗೆ ಅಂತಾರಲ್ಲ, ಆ ಥರ ನನಗಾಗಿತ್ತು. ಯಾಕಂದರೆ 2 ವರ್ಷ ಆಯ್ತು ಮದುವೆ ಆಗಿ. ಏನೋ ಕಾರಣಾಂತರಗಳಿಂದ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸೊ ರೀಸೆಂಟಾಗಿ ನಾನು ನನ್ನ ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡಿದ್ದೆ. ಆ ದೇವಸ್ಥಾನದ ವಿಶೇಷತೆಗಳನ್ನ ಇಲ್ಲಿಯ ಅರ್ಚಕರು ನಮಗೆ ತಿಳಿಸ್ಕೊಡ್ತಾರೆ. ಸೊ ಅದನ್ನು ಮುಂದೆ ನೀವು ನೋಡ್ಬೋದು. ಈ ಮಣ್ಣೆತ್ತಿನ ಬಸವಣ್ಣ ಹೇಗೆ ರೂಪ ತಾಳ್ತು, ಇದರಿಂದ ಇರೋ ಕಾರಣ ಏನು ಅನ್ನೋದನ್ನ ಇಲ್ಲಿಯ ಪ್ರಧಾನ ಅರ್ಚಕರು ನಮಗೆ ತಿಳಿಸ್ಕೊಡ್ತಾರೆ. ಸೊ ನೀವು ಕೇಳಿಸ್ಕೋಬೋದು ಈ ಮಾತುಗಳನ್ನ. ಪೂರ್ವದಲ್ಲಿ ಇದು ಕಾಡು ಅಂದರೆ ಹುಲಿ ದನ ಇದು ಇರೋಂಥ ಕಾಡಿತ್ತು. ದನ ಮೇಸಕ್ಕೆ ಬರೋದು, ದನ ಮೇಸಕ್ಕೆ ಅಂದ್ರೆ ಹುಲಿ ಹಿಡ್ಬಿಡು, ಕರ ಹಿಡಿದು ಮರಿ ಹಿಡಿದು ಈ ಸಮಸ್ಯೆ ಆಗೋದು. ಅವ್ರು ಮನೆಗೆ ಯಜಮಾನ್ಗಳು ಬೈಯೋದು, ಸರಿಯಾಗಿ ಕಾಯೋದು, ನೀವು ಎಲ್ಲಿ ಅಡ್ಕೊಂತ ಬಿಡ್ಕೊಂತೀನಿ ಬೈಯೋರಂತ. ಈಗ ಮನೆಗೆ ಇವ್ರು ಮನಸ್ಸಿಗೆ ಅಂತ ತಿಳಿತು ಬಾಳೋದು ಮಣ್ಣು ತಗೊಂಡು ಆ ಕಾಲದಲ್ಲಿ ಬಸವಣ್ಣ ಮಾಡ್ಕೊಂಡು ತಾವು ಮಧ್ಯಾಹ್ನ ಹೊಟ್ಟಿ ಬುತ್ತಿ ಕಟ್ಕೊಂಡ್ಬರಲ್ಲ, ಅದೇ ಎಡಿ ಹಿಡಿಯೋದು, ಕೋಲಟ್ಟು ಆಡಕತ್ತಿದ್ರು. ಇದು ಮಾಡಿದ ಮ್ಯಾಗ ದನಕರು ಹುಲಿಗಳು ಕೂಡಿ ಮೇಯ ಹಾಕತ್ತಿದ್ರು. ಈ ಜಗ ಸತ್ಯ ಮನವರಿಕೆ ಪ್ರತಿನಿತ್ಯ ಬರೋದು ಆ ಪ್ರಕಾರ ಮಾಡ್ಕೊಂತ ಬಂದ. ಇದೇನಾಗೈತಿ, ಯಾವ ಆಕಾರ ಮಾಡಿದ್ರೆ ಅದೇ ಆಕಾರ ಹುಟ್ಟು ಬೆಳ್ಕೊಂತ ಬಂದೈತಿ. ಬೆಳೆದ ಮ್ಯಾಕೆ ಅವ್ರು ಯಜಮಾನಿಗೆ ಎತ್ತರ ಆದ್ಮೇಲೆ ಯಜಮಾನಿಗೆ ಹೇಳಿದಾರೆ ಅವರು, ನಾವು ಗಿಡದ ಬಸವಣ್ಣ ಮಾಡಿದ್ವಿ ಬೆಳೆದು ಬಿಟ್ಟೈತಿ. ಅವರು ನಂಬಲಿಲ್ಲ ಅಂತ. ಇವತ್ತಂತೆ ಕರ್ಕೊಂಡು ತೋರಿಸೋದಂತೆ ಒಂದು ವಾರದಾಗ ಬೆಳೆಯೋದಂತೆ. ಈ ಜಗ ಸತ್ಯ ಐತಿ ಮನೆಗಳಿಗೆ ಬಂದು ನೋಡಿದ್ದಾರೆ, ಒಂದು ವಾರದಲ್ಲಿ ಬೆಳೆಯೋದಂತೆ. ಈ ಜಗ ಸತ್ಯ ಐತಿ ಮನವರಿಕೆ ಪೂಜೆ ನೇಮಕ ಮಾಡಿದ್ದಾರೆ. ಅವಾಗ ಹುಡುಗನ ಹೇಳಿಕೆ ಆಗೈತಿ, ಬಾಳೆ ಹತ್ರ ಬೆಳಿತೀನಿ, ನನಗೆ ಯಾವಾಗ ಕುಡಿ ಕಟ್ಟಂತ ಎಲ್ಲಿ ತನಕ ಏನೂ ಬೇಡ. ಆ ಹುಡುಗ ಏನು ಮಾಡಿದಾನೆ, ಅಷ್ಟೇ ಹತ್ರ ಬೆಳೆದು ಪೂಜೆ ಮಾಡಕ್ಕೆ ಬರೋದಂತ ಬೆನ್ನ ಹಾರಿ ಹಾಕಿದ. ಹಾರಿ ಹಾಕಿ ಅವ್ರ ಹುಡುಗ ಬರೋ ಹೊತ್ತಿಗೆ ಅವನಿಗೆ ಹೇಳ್ಕೊಂಡು ಅವಾಗ ಬಂದು ಎತ್ ಮೇಲೆ ಎಲ್ಲಿ ಕಾಣುತ್ತಾರೆ ಇದು ಆ ಹುಡುಗನ ತಲೆ ಇದು, ದೇಹ ಹೊರಗಾಗೈತಿ, ತಲೆ ಹೊರಗಾಗೈತಿ. ಪೂರ್ತಿ ಮಣ್ಣು, ಇದರಲ್ಲಿ ಏನೋ ಇದೂ ಇಲ್ಲ, ಜೋರಾಗಿ ತೂತು ಬರ್ತೈತಿ, ಗಟ್ಟಿ ಇಲ್ಲ, ನೀರು ಹಾಕಕ್ ಬರಲ್ಲ, ಕಷ್ಟೆ ಪಟ್ಟಿ ಒರೆಸ್ಬೇಕು, ಪೂಜೆ ಮಾಡ್ಬೇಕು ಅಷ್ಟೇ. ಅದು ಹಾರೆ ಹಾಕಿರೋದು ಗುರುತು ಬ್ಯಾಕ್ ಸೈಡ್ ಇದೆಯಾ? ಕಾಣಲ್ಲ, ಬುಡ ಗಿಡ ಎಲ್ಲ ಇದೆ. ಇದು ಜಾತ್ರೆ ಎಲ್ಲ ಯಾವಾಗ ನಡೆಯುತ್ತೆ? ಜಾತ್ರೆ ಈ ಸರಿ ಸೆಪ್ಟೆಂಬರ್ 15 ಅಂದರೆ ದಸರಾ ಅಮಾವಾಸ್ಯೆ ಎದುರಿಗಿಟ್ಕೊಂಡು ಸೋಮವಾರ. ಪ್ರತಿ ವರ್ಷಕ್ಕೊಂದ್ಸರಿ ಒಂದು 20-25 ಸಾವಿರ ಜನ ಸೇರ್ತಾರೆ. ದೊಡ್ಡ ಜೋರಾಗಿ ಜಾತ್ರೆ, ಅನ್ನದಾಸೋಹ ಎಲ್ಲ ನಡೆಯುತ್ತೆ. ತುಂಬಾ ಹೇಳಿಕೆಗಳಾಗತ್ತಾ ಇಲ್ಲಿ? ತುಂಬಾ ಪವರ್ಫುಲ್. ಎಲ್ಲಾರು ಬಂದು ದೂರದಿಂದನೂ ಓಡಾಡ್ತಾರೆ. ರಾಣೆಬೆನ್ನೂರು, ಧಾರವಾಡ ಆ ಕಡೆಯಿಂದೆಲ್ಲ ಬರ್ತಾರೆ. ಹೌದ್ರಾ? ಶಿವಮೊಗ್ಗ ಆ ಕಡೆಯಿಂದೆಲ್ಲ ಬರ್ತಾರೆ. ಪ್ರತಿ ಸೋಮವಾರ ಪೂಜೆ, ಪ್ರತಿ ಸೋಮವಾರ ಈ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಯಾಕೆ ಆರೆಕೋಲ್ ಹಾಕಿದ್ದು? ಬೆಳೆದ್ರೆ ನನಗೆ ಪೂಜೆ ಮಾಡಕ್ ಬರೋಲ್ಲ ಅಂದ. ಓ, ಅವ್ರ ರೈಟ್ಗಿಂತ ಜಾಸ್ತಿ ಬೆಳೆಯುತ್ತೆ ಅಂತ. ಬಿಗಿನ ನಗರ ಅಂತ ಅಂದ್ರೆ 60-70 ಅಡಿ ಹಾಕತ್ತ, 100 ಅಡಿ ಲೆಕ್ಕಕ್ಕೆ ಬರ್ತಂತ. ಆ ಉದ್ದೇಶಕ್ಕೆ ಅದು ಹೇಳಿಕೆ ಆಗಿದ್ರಿಂದ ಅಷ್ಟತ್ರ ಪೂಜೆ ಮಾಡಕ್ ನನಗೆ ಬರೋದಿಲ್ಲ ಅಂತ ಅವ್ನು ಇದು ಮಾಡಿ, ಅವ್ನು ಬಸವಣ್ಣ ಕೋಪ ಮಾಡ್ಕೊಂಡು ಅವನ್ನ ಆಹುತಿ ತಗೊಂಡ. ಮಲಗಿರೋದು ಅಲ್ಲಿ ಬೆಳವಣಿಗೆ ನಿಂತಿರೋದು ಅಂತ. ನಾವು ಸ್ಟೂಲ್ ಹಾಕಿದ್ರೆ ಪೂಜೆ ಮಾಡೋದು. ರೆಡಿ ಆಲ್ರೆಡಿ ಕಮ್ಮಿ ಆಗೈತಿ ಈಗ, ಜಲ ಮಟ್ಟಕ್ಕಿತ್ತು. ಈ ಗುಡಿ ಕಟ್ಟಕ್ಕೆ ಅನುಕೂಲ ಆಗತ್ತೆ ಅಂದ್ರೆ ಮೆಟ್ಟಗಲ್ ಹಚ್ಕೊಂಡು ಒಂದು ಚೆನ್ನಾಗಿ ಆಗತ್ತೆ ಅನ್ನೋ ಉದ್ದೇಶಕ್ಕೆ ಗುಡಿ ಇದು ಮಾಡ್ಕೊಂಡು ಅದೇನು ಮಾಡಕ್ ಬರಂಗಿಲ್ಲ. ಇದೆಲ್ಲ ಗೌರ್ಮೆಂಟ್ ಎಲ್ಲ ಜೀರ್ಣೋದ್ಧಾರಕ್ಕೆ ಇದು ಮಾಡಿದ್ಯಾ? ಮುಜರಾಯಿಗೇನು ಸೇರಿಲ್ಲ? ಮುಜರಾಯಿ ಸೇರಿಲ್ಲ. ಸರ್ಕಾರದಿಂದನೇ ಯಡಿಯೂರಪ್ಪನವರು ಸಹಕಾರ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಭಕ್ತರಿಂದನೇ ಜಾತ್ರೆ ಅಷ್ಟೇ ಒಡವೆಯನ್ನು ಹಾಕ್ತಾರೆ, ಹಬ್ಬ ಹುಳಿಗಳು ಹಾಕ್ತಾರೆ, ಬೆಳೆಯೋದು ಭಾಳ ಆಯ್ತು. ಈ ಮಣ್ಣೆಲ್ಲ ತುಂಬಾ ನಾಜುಕಾಗಿದೆ ಇದು. ಹೌದ್ರಾ? ಹವಾಮಾನಕ್ಕೆ ಅರ್ಚಕರ ಮನೆಯವ್ರು ಮಾತ್ರ ಗರ್ಭಗುಡಿ ಒಳಗೆ ಹೋಗ್ತಾರೆ, ಮತ್ತೆ ಕಮಿಟಿಯವರು. ನೀವು ನಿಮ್ಮ ಫ್ಯಾಮಿಲಿ ಮಾತ್ರ. ಇದು ಬರ್ಬೇಕಂದ್ರೆ ಹೇಗೆ? ಇದು ಪರ್ಟಿಕ್ಯುಲರ್ ಅಡ್ರೆಸ್ ಹೇಳಿ. ಇದು ಶಿಕಾರಿ ತಾಲೂಕು ಕಪ್ಪನಹಳ್ಳಿ ಅಂತ. ಕಪ್ಪನಹಳ್ಳಿ ಬಂದು ಎರೆಕಲಟ್ಟಿ ಬಸವಣ್ಣ ಅಂದರೆ. ಓಕೆ. ಥ್ಯಾಂಕ್ ಯು.